ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ. ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕೆಲಸ ನಮ್ಮದು. ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬರುತ್ತಾ ಇದ್ದೇವೆ. ನಾನು ಚುನಾವಣೆ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ 1,11,11,101 ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 7ನೇ ಗ್ಯಾರಂಟಿ, ನಿಮ್ಮ ಮನೆ ಬೆಲೆಗಳು ಆದಾಯ ಗಗನಕ್ಕೋಯ್ತು, ಬೆಲೆಗಳು ಗಗನಕ್ಕೋಯ್ತು, ಆದಾಯ ಪಾತಾಳಕ್ಕೋಯ್ತು. ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಇವತ್ತು ಪರಮೇಶ್ವರರ ನೇತೃತ್ವದಲ್ಲಿ ನಾವೊಂದು ಪ್ರಣಾಳಿಕೆ ಸಮಿತಿಯನ್ನು ಮಾಡಿ ನಿಮ್ಗೆ ಏನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟ. ಈ 5 ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆಗಲಿಲ್ಲ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆಗಲಿಲ್ಲ. ಇಡೀ ಬಿಜೆಪಿಯವರು, ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯವನ್ನು ಕಾಪಿ ಮಾಡಿ ಇದು ದೇಶದ ಗ್ಯಾರಂಟಿಯಾಗಿ ಇವತ್ತು ಉಳ್ಕೊಂಡಿದೆ. ಇದಕ್ಕೆ ಕಾರಣ ನೀವು ಕೊಟ್ಟಂತ ಮತ. ಅದಕ್ಕೆ ನಿಮಗೆ ಕೋಟಿ ನಮಸ್ಕಾರ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ನಿಂತಿದ್ದೇನೆ. ಬಂಧುಗಳೇ, ಎಚ್.ಕೆ. ಪಾಟೀಲ್ ಅವರು ಮಾತಾಡಬೇಕಾದ್ರೆ ಕೃಷ್ಣ ಮಾದಾಯಿ ಮೇಕೆದಾಟು ವಿಚಾರ ಮಾತಾಡ್ತಿದ್ರು. ನಮ್ಮ 7ನೇ ಗ್ಯಾರಂಟಿ ಏನ್ ಗೊತ್ತಾ? 7ನೇ ಗ್ಯಾರಂಟಿ ಏನ್ ಕೊಡ್ಬೇಕು? ಇವತ್ತು ಸಾಧನೆ ಇಲ್ಲದೆ ಸಾವಿಲ್ಲ, ಸಾಧನೆ ಇಲ್ಲ ಅಂದ್ರೆ ಸಾವಿಲ್ಲ ಮನುಷ್ಯನಿಗೆ. ಗ್ಯಾರಂಟಿ ಇಲ್ಲ ಅಂದ್ರೆ ಗ್ಯಾರಂಟಿಗಳಿಗೆ ಸಾವಿಲ್ಲ, ಅಭಿವೃದ್ಧಿಗೂ ಸಾವಿಲ್ಲ. ಆದರೆ ಟೀಕೆಗಳಿಗೆ ಸಾವಿದೆ, ಆರೋಪಕ್ಕೆ ಸಾವಿದೆ, ಅಪಪ್ರಚಾರಕ್ಕೆ ಸಾವಿದೆ. ಅದಕ್ಕೋಸ್ಕರವೇ ಕೃಷ್ಣ ಬೈರೇಗೌಡರು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು, ನೀವು ಕೊಟ್ಟಂತ ಶಕ್ತಿಯನ್ನ ಗಮನದಲ್ಲಿಟ್ಕೊಂಡು ಇವತ್ತು ಜನರ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದೇನೆ. ದೇವರು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈ ಭೂಮಿ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ನಿಮಗೆ ಕೊಟ್ಟು
ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ಧೈರ್ಯವನ್ನು ತುಂಬು. ಆ ತಾಯಂದಿರು, ಆ ಪಾಣಿ, ಪಟ್ಟೆ, ಪೋಡಿ, ನಿಮ್ಮ ಆಸ್ತಿ ದಾಖಲೆಗಳು ನಾವ್ಯಾರು ಏನು ಹೊತ್ಕೊಂಡು ಹೋಗುವುದಿಲ್ಲ. ನಮ್ಮ ಪೀಳಿಗೆಗೆ ಕೊಡುವಂತ ದಾಖಲೆಗಳನ್ನ ಇವತ್ತು ಗ್ಯಾರಂಟಿ ಮಾಡಿ 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜನರು ನೆಮ್ಮದಿಯಿಂದ ಬದುಕುವಂತ ದಿನಗಳು, ಮಹಿಳೆಯರು ಖುಷಿಯಿಂದ ಬಸ್ಸನ್ನ ಹೋರಾಟ ಮಾಡುವಂತ ದಿನಗಳು, ಗೃಹಿಣಿಯರು ಸಾವಿರಾರು ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಕಂಡಂತ ದಿನಗಳನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಯುವಕರು ಬಹಳ ಸಂತೋಷದಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಮನೆ ಯಜಮಾನರು ನಮ್ಮ ಜಾರ್ಜ್ ಸಾಹೇಬ್ ಇಲ್ಲೇ ಇದ್ದಾರೆ. 1,21,00,000 ಜನರಿಗೆ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇದ್ದಾರೆ. ಅಲ್ಲ ರೀ ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾದ್ರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡುವಂತ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿನ್ನೆಗೆ ನಮ್ದು 1000 ವರ್ಷ. ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ, ಕೃಷ್ಣ ಬೈರೇಗೌಡರಿಗೆ, ನಮ್ಮ ಶಿವಾನಂದ ಪಾಟೀಲ್ ಅವರು, ಈ ಜಿಲ್ಲಾ ಮಂತ್ರಿಗಳು, ಹಗಲು ರಾತ್ರಿ ನಿಮ್ಮ ಸಂಘಟನೆಯ 7 ಜನ ಶಾಸಕರನ್ನ ಜೊತೆಗಿಟ್ಕೊಂಡು ಇವತ್ತು ಮಾಡಿದ್ದಾರೆ. ಅವ್ರು ಹೇಳ್ಕೊಂಡು ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಟುಬಿಟ್ಟಿತ್ತು. ಡ್ಯಾಮ್ಗಳನ್ನ ಭದ್ರವಾಗಿಡಬೇಕು. ಗೇಟ್ಗಳೆಲ್ಲ ಹೋಗ್ತಾ ಇದೆ. 60 ವರ್ಷ 70 ವರ್ಷ ಆಗಿದೆ. ಎಂ.ಬಿ. ಪಾಟೀಲ್ ನೀರಾವರಿ ಸಚಿವರಾಗಿದ್ದರು, ಎಚ್.ಕೆ. ಪಾಟೀಲ್ ನೀರಾವರಿ ಸಚಿವರಾಗಿದ್ದರು. ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನು ತಂದಿದ್ದಾರೆ. ಅದೆಲ್ಲ ಮುಗಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು. ಕೇಂದ್ರದ ಮಂತ್ರಿ ಬಂದಿತ್ತು. 750 ಜನ ವಿದೇಶದಿಂದ, ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ರು. ಆ ಸಮ್ಮೇಳನವನ್ನ ನಿನ್ನೆ ಇವತ್ತು ನಡೀತಾ ಇದೆ. ಅದನ್ನ ಮುಖ್ಯಮಂತ್ರಿ ಪ್ರಾರಂಭ ಮಾಡಿ ನಾನು ನಿನ್ನೆ ರಾತ್ರಿ 11 ಗಂಟೆವರೆಗೂ ಇದ್ದು ಬೆಳಗ್ಗೆ ಕೂಡ ಪಾಲ್ಗೊಂಡು ಈ ಸಭೆಗೆ ಬಂದಿದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.